ಒಂದೊಮ್ಮೆ ಒಬ್ಬ ಹೆಣ್ಮಗಳು ಬಂದು ನನ್ನ ಹತ್ರ, ಗುರೂಜಿ ನನ್ನ ಅತ್ತಿ ಇಷ್ಟು ಕಾಡ್ತಾಳ, ನನ್ನ ಗಂಡಗೆ ಕೂಡಿಡಕ್ಕೆ ಬಿಡ್ತಾ ಇಲ್ಲ, ಕೂಡಿ ಮಲಗಲಿಕ್ಕೆ ಬಿಡ್ತಾ ಇಲ್ಲ, ಅವನು ಕೂಡ ಅಡ್ಡಾಡಕ್ಕೆ ಬಿಡೋದಿಲ್ಲ, ಅವನು ಕೂಡ ಹೊರಗೆ ಹೊರಗಂತೂ ಕಳಿಸೋ ಇಲ್ಲ, ಇಷ್ಟು ಕಾಡ್ತಾಳ್ರಿ. ನಾವು ಏನು ಇಬ್ಬರು ಸಾಯಂಕಾಲ ಕೂಡ ಕೂಡಿ ಮುಕ್ಕೋಬೇಕಲ್ಲ, ಚಂತೆನ ದುಡಿದಿರ್ತೀನಿ, ಚಂತೆನ ಬಯಸ್ಕೊಂಡಿರ್ತೀನಿ, ಹಿಂಸಾ ಪಟ್ಕೊಂಡಿರ್ತೀನಿ, ನನಗೆ ಮನಸ್ಸಿಗೆ ಬರ್ತಿದ್ರು ಆ ಮನ್ಯಾಗ ಬದುಕು ಸಹಿಸ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿರ್ತೀನಿ. ಸಾಯಂಕಾಲದ ಕನಿಷ್ಠ ನನ್ನ ಗಂಡನ ಕೂಡ ರಮಿಸ್ಬೇಕು, ಅವನು ಕೂಡಬೇಕು ಅನ್ನೋ ಹಂಬಲದಿಂದ ರಾತ್ರಿ ಮಲಗ್ತೀವಿ. ಆದ್ರೆ ವೈಮಾಲ್ಗಿತ್ತಿ ನಮ್ಮ ಅತ್ತಿ ಬಾಗಿಲ ಹಾಕೋಬೇಡ್ರಿ ನೀವು ಅಂತ ಮತ್ತು ನಮ್ಮ ಬಾಗಿಲಿದ್ರಿಗೆ ಮಕ್ಕೊಂತಾಳ. ಏನು ರೀ ಗುರುಜಿ, ಇಂಥ ಅತ್ತಿ, ಇಂಥ ಮನೆ ನಮ್ಮವ್ವ ಒಕ್ಕೊಟ್ಟು ಕುಂತಾಳ, ಇಂಥ ಅತ್ತಿ ನನ್ನ ಸಿಕ್ಕಾಳ, ಸುಡ್ಗಾಡ ವಿಷಾಚಿದ್ದಂಗದಲ್ಲ, ದೆವ್ವ ಇದ್ದಂಗದಲ್ಲ, ನನ್ನ ಪಾಲಿ ರಾಕ್ಷಸ ಆಗ್ಯಾಳಾಕಿ, ಎಂದು ಶಟದ್ ಬೀಳ್ತಾವ. ಗುರುಜಿ ಆಕಿ ಏನರ ಆಗೋಂಗೆ ಮಾಡಿರಿ ಅಂತ ಬಂದ. ಏನು ಮಾಡೋದು? ಇಂಥ ಅನೇಕ ಸಮಸ್ಯೆಗಳು ತೊಗೊಂಬರ್ತಾರೆ ಜನ, ವಿಶೇಷವಾಗಿ ಅತ್ತೆ ಸೊಸೆ. ನನಗೆ ಅನಿಸುತ್ತೆ ಈ ಜಗತ್ತಿನಾಗ ಅತಿ ಸೊಸೆಯರ ಪ್ರೀತಿಯಿಂದ ಇರೋದು ಶಕ್ಯನೇ ಇಲ್ಲೇನು ಅನಿಸುತ್ತೆ. ಆ್ಯಕ್ಚುಲಿ ಸೊಸೆ ಅತ್ತೆನ ಎಂದೂ ಪ್ರೀತಿಯಿಂದ ನೋಡ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ಸೊಸೆನೇ, ಅತ್ತೆನೇ, ಮಗಳೇ, ತಾಯಿಯೇ. ನಾನು ಪದೇ ಏನು ಹೇಳ್ತೀನಪ್ಪ ಅಂದರೆ, ಯಾವ ಮನೆಯಲ್ಲಿ ತನ್ನ ಸೊಸೆಯನ್ನು ಮಗಳಂತೆ ನೋಡಿಕೊಳ್ಳುವ ಅತ್ತೆ ಇರ್ತಾವೆ, ಅತ್ತೆ ಇರಬೇಕು. ಸೊ ಅತ್ತಿದ್ರಪ್ಪ ಅಂದ್ರೆ ಮನೆ ಬ್ಯಾರೆ ಆಗೋದೇ ಇಲ್ಲ. ಆದರೆ ಇವು ಎಡವಟ್ಟಾಗೋದೇ ಇಲ್ಲ. ಹೀಗಾಗಿ ನಮಗೆ ಮಾಮೂಲಿ ಆಗಿಬಿಟ್ಟಿದೆ ಗಂಡನ ಕಟ್ಕೊಂಡು ಬೇರೆ. ಯಾಕಂದ್ರೆ ಈ ಅತ್ತಿ ದೇವರಿಗೆ ಅವರಿಗೆ ಸ್ವಲ್ಪ ತಿಳುವಳಿಕೆನೇ ಇರುವುದಿಲ್ಲ. ಬಂದು ತಮ್ಮ ಮೂಗಿನ ನೇರಕ್ಕೆ ಸಸ್ಯ ಅನ್ಕೋಬೇಕು, ತಮ್ಮ ವಿಚಾರಕ್ಕೆ ತಕ್ಕಂತೆ, ಯೋಜನೆ ತಕ್ಕಂತೆ ಅವ್ರ ವರ್ತನೆ ಇರಬೇಕು. ತಾವು ಹೆಂಗೆ ಅತ್ತಿಕಾಯಿ ಡೇಕಿವಿ, ಅತ್ತಿಕಾಯಿ ಕೆಲಸ ಮಾಡಿವಿ, ಹಾಗೇನ ಅವರು ಕಾಲ ಬದಲಾಗಿದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ನಿಮ್ಮ ಅತ್ತೆ ನಿಮಗೆ ಟ್ರೈನಿಂಗ್ ಕೊಟ್ಟು, ನಿಮ್ಮ ಅತ್ತೆ ಟ್ರೈನಿಂಗ್ ಕೊಟ್ಟಿದ್ಲ, ಅದನ್ನು ಈ ಸಸಿ ಮ್ಯಾಗ ಪ್ರಯೋಗ ಮಾಡಕತ್ತೀರ. ಆದ್ರೆ ಈ ನಡೀತಿಲ್ಲ. ಅದಕ್ಕೆ ಕುತ್ಕೊಂಡು ಹಾಡ್ತೀರಿ. ಸಸಿ ಬಂದು ಒಂದು ವರ್ಷದಾಗ ನನ್ನ ಮಗ ಬ್ಯಾರೆ ಆದ. ಯಾಕೆ ಬ್ಯಾರೆ ಆದ ನಿಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಿರ್ತದ ಕರೆ, ಆದ್ರೆ ಹಂಗಿರಕ್ಕೆ ಪ್ರಯತ್ನ ಪಡೋದು ನೀವು. ಜಾನ ಮೂರ್ಖರು, ಇದು ಅಷ್ಟೇ. ಸೊ ನಾನು ಹೇಳಕ್ಕೆ ಹೊರಟಿದ್ದೇನಪ್ಪ ಅಂತಂದ್ರೆ, ಈ ಹೆಣ್ಮಗಳು ಬಂದು ಈಗ ಏನು ಸಮಾಧಾನ ಹೇಳಬೇಕು. ಅದಕ್ಕೆ ನಾನು ಅವಾಗವಾಗ ಒಮ್ಮೆ ಒಂದು ಯಾರಿಗೂ ನೋವು ಉಂಟು ಮಾಡದ, ಯಾರಿಗೂ ಅಸಮಾಧಾನ ಮಾಡದ, ಯಾರ ಮುಗುಳ್ನಗೆಯನ್ನು ಕಸಿದುಕೊಳ್ಳದ ಒಂದು ಸಣ್ಣ ಸುಳ್ಳುಗಳನ್ನು ಹೇಳ್ತಾ ಇರ್ತೀನಿ. ಅದರ ಹಿಂದೆ ಮತ್ತೊಬ್ಬರು ಉಪಕಾರ ಮಾಡೋದೇ ಇರ್ತದೆ. ಅದಕ್ಕೆ ಯಾಕಂದ್ರೆ ನನಗೆ ಪಕ್ಕ ಗೊತ್ತದ, ಸತ್ಯಂ ಬ್ರೂಯಾತ್ ಹಿತಂ ಬ್ರೂಯಾತ್, ಸತ್ಯಂ ಬ್ರೂಯಾತ್ ಹಿತಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯವಾದ ಸತ್ಯವನ್ನು ಎಂದು ಹೇಳಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಪ್ರಯೋಜನವೇ ಇಲ್ಲ. ಅದು ಮತ್ತೊಬ್ಬರಿಗೆ ನೋವು ಉಂಟು ಆಗ್ತಿದ್ರೆ ಅಂಥ ಸತ್ಯವನ್ನು, ಮತ್ತೊಬ್ಬರಿಗೆ ಕೆಡಕಾಗ್ತಿದ್ರೆ ಅಂಥ ಸತ್ಯವನ್ನು ಯಾಕೆ ಹೇಳ್ತೀರಿ? ಇದು ಯೋಗದೊಳಗೆ ಬರ್ತದೆ. ಇದು ಸತ್ಯ ಅನ್ನೋ ಕಾಲಮ್ ಬಂದಾಗ ಅಷ್ಟಾಂಗ ಯೋಗ ಅದರೊಳಗೆ ಏನು ಅಷ್ಟಾಂಗಗಳು ಬರ್ತಾವಲ್ಲ, ಶೌಚ, ಸಂತೋಷ, ತಪಸ್ಸಾಧ್ಯ, ಈಶ್ವರ ಜ್ಞಾನ, ಅಹಿಂಸಾ, ಸತ್ಯ, ಅಸ್ತೆ ಅಂತ ಬಂದಾಗ ಇವೆಲ್ಲ ಬರ್ತಾವೆ. ಈಗ ನಾವು ಸಣ್ಣ ಸುಳ್ಳು ಹೇಳಿದೆ. ಏನು, ನಿಮ್ಮ ಅತ್ತೆ ಇನ್ನು 5 ತಿಂಗಳದೊಳಗೆ ಹೆಂಗೂ ನಾನು ಸೇರಿಸಿದೆ. ಆ ಸುಳ್ಳಿನ ಕೂಡ ಒಂದು ತಾರ್ಕಿಕತೆಯೇ ಇತ್ತು. ಅದು ಯಾಕಂದರೆ ಅವರ ಅತ್ತಿಗೆ ವಯಸ್ಸಾಗಿಬಿಟ್ಟಿದ್ದು, ಡಯಾಬಿಟಿಸ್ ಇತ್ತು, BP ಇತ್ತು. ಹೌದಾ? ಯಾವ ಹೊತ್ತಿನಾಗ ಅಂಥವರು ಹಿರಿಯರು ಗೊಟ್ಟಕ್ಕತ್ತರ ಗೊತ್ತಿರೋದಿಲ್ಲ. ಅದಕ್ಕೆ 5 ತಿಂಗಳದೊಳಗೆ ನಿಮ್ಮ ಅತ್ತೆ ಸತ್ತು ಹೋಗುವ 80% ಚಾನ್ಸ್, 80% ತಿಳ್ಕೊಳ್ಳಿ, 80% ಚಾನ್ಸ್ ಅದ ಅಂದೆ. ಆಕೆ ಪೂರ್ತಿ ಅರ್ಥ ಮಾಡ್ಕೊಳ್ಳಿಲ್ಲ. ಚಾನ್ಸಸ್ ಭಾಳ ಅದ. ಅದಕ್ಕೆ ನಾ ಏನಂತೀನಿ, ಆಕೆ ಕಷ್ಟ ಕೊಡ್ತಾರಲ್ಲ ಕೊಡಲಿ.
ಕಷ್ಟ ಕೊಡ್ತಾರಲ್ಲ ಕೊಡಲಿ. ಮತ್ತು ಆಕೆ ಹೆಂಗಾರು ಇನ್ನೊಂದು 5 ತಿಂಗಳು ಸತ್ತ ಹೋಗುವ ಕೆದಳಕ್ಕೆ ಅವಾಗ ನಿನಗೆ ಯಾರು ಕಾಲ ಹೊಡ್ದಾರ? ಹೌದಾ? ನಿನ್ನ ಗಂಡನ ಕೂಡ ನೀ ಆರಾಮಿರ್ಬೋದಲ್ಲ. ಅವ್ರವ್ರದ್ದು ಫಲ ಅವರು ಉಂಟಾರ, ಅವ್ರ ಕರ್ಮ ಅವ್ರ ಇದಾಗ್ತದೆ. ಅದು ನೀ ಯಾಕೆ? ಯಾಕಂದ್ರೆ ನಾನು ಹೇಳಿದ್ದನ್ನು ತಿಳ್ಕೊ. ನಿಮ್ಮ ಅತ್ತಿ ಕಷ್ಟ ಕೊಡೋದಿಲ್ಲ. ನಿಮ್ಮ ಅತ್ತಿ ನಿನಗೆ ಕಷ್ಟ ಕೊಡೋಕೆ ಆಕಿ ಯಾರದಾರ? ನೀ ಹಿಂದಿನ ಜನ್ಮದಾಗ ಕರ್ಮ ಮಾಡಿ ನನ್ನ ಮಾತನ್ನು ಒಪ್ಪಿಕೊಂಡು ಬಿಡು. ಹಿಂದಿನ ಜನ್ಮದಾಗ ಒಂದು ಕರ್ಮ ಮಾಡಿ ಆ ಕರ್ಮದ ಪರಿಹಾರ ಮಾಡ್ಕೊಳ್ಳೋಕೆ, ಕರ್ಮವನ್ನು ಕಳ್ಯಾಕೆ ದೇವರು ನಿಮ್ಮ ಅತ್ತಿ ರೂಪದಾಗ ನಿನ್ನ ಕರ್ಮ ಕಳ್ಯಾಕೆ ಹತ್ಯಾನ. ಹೌದಾ? ಆಕೆ ಎಷ್ಟು ಕಾಡ್ತಾಳ, ನೀನು ಬೇಗ ನಿನ್ನ ಕರ್ಮ ಕಾಡ್ತದ. ಅದು ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗಲಿ ಬಿಡಲಿ, ಇನ್ನು 5 ತಿಂಗಳೊಳಗೆ 80% ಆಕೆ ಸಾಯೋ ಚಾನ್ಸಸ್ ಭಾಳ ಅದ. 80% ಸಾಯೋ ಚಾನ್ಸಸ್ ಭಾಳ ಅದ. ಅದು ಸುಳ್ಳು ಕರೆನೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಹೇಳ್ತೀನಲ್ಲ, ಅದು ಸುಳ್ಳು ಅಲ್ಲ, ಕರೆನೂ ಅಲ್ಲ. ಅಂಥದ್ದೊಂದು ವಾಕ್ಯವನ್ನು ಅವಳ ಕಿವಿಯೊಳಗೆ ಉಸಿರಿಬಿಟ್ಟೆ. ಅದಕ್ಕೆ ನಾ ಏನು ಮಾಡಬೇಕಂದ್ರೆ ಆಕೆ ಹೆಂಗೂ ಸತ್ತು ಹೋಗ್ಯದ. ಆಕೆನ ವಿರೋಧ ನಿಲ್ಲಾಗ್ತಾ ಇರಲಿಲ್ಲ, ಮತ್ತು ನಿನ್ನ ಗಂಡ ನಿನ್ನ ಮಾತನ್ನು ಕೇಳೋದಿಲ್ಲ. ಅವಾಗ ಹಿಂಗೆ ಅನ್ನಕ್ಕೆ ಆಗೋದಿಲ್ಲ, ಅತ್ತಿ ಕೂಡ ಜಗಳಾಡೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಿನ್ನ ಗಂಡ ತಾಯಿನ ಭಾಳ ಪ್ರೀತಿ ಮಾಡ್ತಾನೆ. ಹೌದಾ? ಇಂಥ ಹೊತ್ತಿನಾಗ ನಿನ್ನ ಹತ್ರ ಇರ್ತಕ್ಕಂಥದ್ದು ಒಂದೇ ಒಂದು ಉಪಾಯ ಏನಪ್ಪ ಅಂತಂದ್ರೆ, ಅತ್ತಿನ ಭಯಂಕರ ಪ್ರೀತಿ ಮಾಡು. ಯಾಕೆ ಇನ್ನು 5 ತಿಂಗಳು ಜೀವ ಗಟ್ಟಿ ಹಿಡ್ಕೊಂಡು 5 ತಿಂಗಳು ಆಕೆ ಬೇದಟ್ಟು ಬೇಯಿಸ್ಕೋ, ಹೊಡೆದಟ್ಟು ಹೊಡೆಸ್ಕೋ, ಏನು ಕಷ್ಟ ಕೊಡ್ತು. ಬರೀ 5 ತಿಂಗಳು ತಡ್ಕೋ. ಮುಂದೇನು ಬದುಕು ಬಂಗಾರ. ಅಲ್ಲಿ ಅತ್ತಿನೇ ಇರೋದಿಲ್ಲ, ನಿನ್ನ ಜೀವನ ನಿನಗೆ ಅಂತ ಹೇಳಿಬಿಟ್ಟೆ. ಅವಳ ಮುಖದ ಮೇಲೆ ನಗು ಮೂಡ್ತು. ಖುಷಿ ಅನ್ನಿಸ್ತಕ್ಕೆ, ಖುಷಿ ಅನ್ನಿಸ್ತು. ಗುರುಗಳ ಕರೆನ 80% ಅಮ್ಮ ಅಂದೆ. ಮತ್ತೆ ಯಾಕೆಂದ್ರೆ ಆಕೆ ಸಾಯ್ಲಿಕ್ಕಪ್ಪ 20% ಮತ್ತೇನು ನನ್ನ ನ್ಯಾಯ ಬೇಕಲ್ಲ. ನನ್ನ ಉದ್ದೇಶ ಬೇರೆನೇ ಇತ್ತು. 80% ಚಾನ್ಸಸ್ ಭಯಂಕರ ಅದ. ಅವಳು ನಂಬಿದ್ಲು. ಪಾಪ ಪ್ರೀತಿಸಕ್ಕೆ ಶುರು ಮಾಡಿದ್ಲ ಅತ್ತಿಗೆ. ಆತ ಬೇಕಾದಷ್ಟು ಬೇದರು ಸಹಿತ. ಈ ನಡುವೆ ಅತ್ತಿ ಸ್ವಲ್ಪ ಬಿದ್ದು ಬಿಟ್ಲು. ಅತ್ತಿ ಬೀಳನ ನಮ್ಮ ಅತ್ತಿ ಬಿದ್ದಾಳ. ನಾನು ದೇವರು ಆಕಿಗೆ ಇದನ್ನು ಕೊಟ್ಟಾನ, ಆಕೆಗೆ ಶಿಕ್ಷೆ ಕೊಟ್ಟಾನ ದೇವರ ಅಂದ್ಕೊಂಡು ಆಕೆ ಫೋನ್ ಮಾಡಿ ನಾ ಇಂದ ಇದು ಖುಷಿ ಪಡೋ ಮಾತಲ್ಲಮ್ಮ, ಖುಷಿ ಪಡೋ ಮಾತಲ್ಲ. ಇನ್ನಷ್ಟು ಹೆಚ್ಚು ಪ್ರೀತಿ ಮಾಡು, ಆಕಿನ ಸೇವಾ ಮಾಡು ಅಂತಂದು. ಆಕೆ ಪಾಪ ಅವ್ರ ಅತ್ತಿ ಮಕ್ಕಳು ಯಾರೂ ಬರಲಿಲ್ಲ ಸನೇಕ. ಇಂಥ ಹೊತ್ತಿನ ಆಕಿನ ಹಾಸ್ಪಿಟಲೈಸ್ ಮಾಡಿಸಿ ಆಕೆ ಸೇವಾ ಮಾಡಿದ್ಲು. ಆಕೆ ಹೇಳು ಹುಚ್ಚಿ ಎಲ್ಲ ಬೆಳೆದು. ಹೌದಾ? ಆಕಿನ ಏನು ಸೀರೆ ಉಡಿಸೋದು, ಇದನ್ನು ಮಾಡೋದು, ಆಕೆ ಮನ ಕಕ್ಕ ಈಕೆಲ್ಲ ತೆಗೆದು ಆಕಿನ ಮತ್ತೆ ಮನೆಗೆ ಬಂದ ಕೂಡಲೇ ಒಂದು 20 ದಿವಸ ಇದರಾಗಿಟ್ಟು ಮನೆಗೆ ಬಂದ ಕೂಡಲೇ ಆಕೆ ಕಣ್ಣಾಗ ಕಲಗಳಗ ನೀರು ತೆಗೆದು ನನ್ನ ಸಸಿ ಎಷ್ಟು ಚಲೋ ಅದಳ. ಮುಂದೆ ಹಿಂಗೆ ಸಂಬಂಧ ಕೂಡ್ತು, ಪ್ರೀತಿ ಬೆಳೀತು ಇಬ್ಬರಲ್ಲೂ. ಆಕೆ ಸ್ವಲ್ಪ ಬದಲಿ ಆಯ್ತು. ಈಗ ಈಕೆಗೆ ಒದರಾಡೋದು ಕಮ್ಮಿ ಆಯ್ತು, ಬೈಗಳು ಕಮ್ಮಿ ಆಯ್ತು. ಈಕೆ ಮತ್ತಷ್ಟು ಪ್ರೀತಿ ಹೆಚ್ಚಾಯ್ತು. ಯಾವಾಗ ಆಕೆದು ಬೈಗಳು ಕಮ್ಮಿ ಆಯ್ತು, ಒದರಾಡೋದು ಕಮ್ಮಿ ಆಯ್ತು. ಹೌದಾ? ಸೇವಾ ಮಾಡೋದು ಈಗ ಸೇವಾ ಅನ್ನಿಸ್ಲಿಲ್ಲ, ಕಂಟು ಕಾಣಿಸ್ಲಿಲ್ಲ, ಕಷ್ಟ ಅನ್ನಿಸ್ಲಿಲ್ಲ. ಆಕೆಗೆ ಮಾಡಿ ಹಾಕೋದು ಚಂದ ಮಾಡಿ ಹಾಕಾಗತ್ತಿದ್ದು ಆಕಿನ ಮನಸ್ಸಿನಾಗಿತ್ತು. ಇನ್ನು 5 ತಿಂಗಳು ಹೆಂಗೆ ಗೊಟ್ಟಕ್ಕಂತಾಳ ಅಂತ ತಿಳ್ಕೊಂಡು ಇಷ್ಟು ಪ್ರೀತಿ ಮಾಡ್ತಾ 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 ಅವಿನಾಭಾವ ಸಂಬಂಧ ಭಯಂಕರ ಡೆವಲಪ್ ಆಯ್ತು. ಅತ್ತಿ ಸಸ್ತ್ಯಾರ ತಾಯಿ ಮಕ್ಕಳಂಗೆ ಆಗಿಬಿಟ್ಟು 4 ತಿಂಗಳಾಯ್ತು ಆಕೆ ಬಂದು ಸಸಿ ಗುರುಗಳ ಅಳಾಕತ್ತಿದ್ದು. ಏನಾಗೈತಲ್ರಿ ಅದು ನೀವು ಹಿಡಿದು ಕರಿನ ಆಗುತ್ತನ್ರಿ? ಯಾಕಮ್ಮ ಡೌಟು? 80% ಕರೆ ಅಂತ ಹೇಳಿದಿಲ್ಲ ಅಲ್ಲ ಗುರುಜಿ, ಕರೆ ಆದ್ರೆ ಭಾಳ ಕಷ್ಟ ಆಗುತ್ತೆ ನನಗಂತ. ಯಾಕಂದ್ರೆ ಅಲ್ಲ ನಮ್ಮ ಅತ್ತಿ ಮೊದಲನಾಗ ಇಲ್ಲಿ ಭಾಳ ಇದಾಗ್ಯದ. ಈ ನಮ್ಮ ಅತ್ತಿ ಹೆಂಗಾರು ಮಾಡಿ ಉಳಿಬೇಕು, ಹಂಗೆ ಏನು ಮಾಡಿಕೊಡ್ರಿ ಬಾ ಮಗಳ ಜ್ಞಾನ. ಅದಕ್ಕೊಂದು ತಾಯ್ತ ಮಾಡ್ತೀನಿ, ನಿಮ್ಮ ಅತ್ತಿ ಉಳಿತಾಳ ಅಂತ ಜ್ಞಾನ. ಒಂದು ತಾಯ್ತ ಮಾಡಿಕೊಡ್ತೀನಿ, ಒಯ್ದು ಕಟ್ಕೋ, ಒಯ್ದು ಕಟ್ಟಿಸು. ಕಟ್ಕೊಂಡಿಲ್ಲ, ಒಯ್ದು ಕಟ್ಟಿಸು, ನಿಮ್ಮ ಅತ್ತಿಗೆ ಮರಣ ಕಂಟಕ ದೂರ ಆಗುತ್ತೆ ಅಂತಂದು. ಸೊ ಅತ್ತಿಗೆ ಹೋಗಿ ಹೇಳಿ, ಗುರುಗಳು ನಿಮ್ಗೆ ತೊಂದರೆ ಆಗ್ತದೆ ಮುಂದೆ, ಅದಕ್ಕೊಂದು ತಾಯ್ತ ಕೊಟ್ಟಾರ ಅಂತಕೊಂಡು ಹೇಳಿ ತಾಯ್ತ ಕೊಡಿಸಿದ್ರು.
ಆಕೆ ಮುಂದೆ ಒಂದು 3 ವರ್ಷ ಬದುಕಿದ್ದ. ಆದರೆ ಆ 3 ವರ್ಷಗಳ ಕಾಲ ಅತ್ತೆ ಸೊಸೆ ಭಾಳ ಚಂದ ಇದ್ರು. ಆದರೂ ಕೂಡ ಆಕೆ ಚೇಂಜ್ ಆಗಿದ್ದಕ್ಕೆ ಇವ್ರ ಗಂಡ ಹೆಂಡತಿನೂ ಚಂದ ಇದ್ರು. ಈಗ ಆಕೆ ದೂರ ಮಕ್ಕೊಂತಿದ್ದು, ಗಂಡ ಹೆಂಡತಿ ಒಂದೇ ಕೊಲೆ ಮಡಗಿಸ್ತಿದ್ರು. ಸಮಸ್ಯೆ ಬಗೆಯಿರ್ತಲ್ಲ. ಸೊ ಪ್ರೀತಿ ಬಂತು. ಆಕೆ ತಿಳ್ಕೊಂಡಿದ್ದು ತಪ್ಪು ಕಲ್ಪನೆಗಳು ಚೇಂಜ್ ಆದವು. ಒಂದು ಸುಳ್ಳು ಸ್ವಲ್ಪ ಬದಲಿ ಆಯಿತು. ನಾನು ಸುಳ್ಳು ಹೇಳಿದ್ನೋ ಅದು ಸುಳ್ಳು ಆಗಿತ್ತೋ ನನಗೆ ಗೊತ್ತಿಲ್ಲ. ಯಾಕಂದರೆ 80% ಸಾಯೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಇಷ್ಟೇ. ಹೌದು, ಈ ದೇಹ ಅನಿಶ್ಚಿತ ಅದಲ್ಲ, ಯಾವತ್ತಾದ್ರೂ ಸಾಯ್ಬೋದಲ್ಲ. 80%, ಇನ್ನು 20% ಉಳಿದ್ರಲ್ಲ. ಹೀಗಾಗಿ ನಾನು ಸುಳ್ಳು ಅಂತ ನಾನು ಇದು ಇನ್ನೂ ಡಿಪೆಂಡ್ ಮಾಡ್ಕೊತೀನಿ ಅದನ್ನು, ನನ್ನ ಮಾತನ್ನು. ನನ್ನ ಉದ್ದೇಶ ಮತ್ತು ಇಬ್ಬರು ಸರಿಯಾಗಿ ಬದುಕೋದಿತ್ತು. ಹೌದಾ? ಈಕೆಯಿಂದ ಮನಸ್ಸು ಸ್ವಚ್ಛ ಆಗೋದಿತ್ತು. ಅದು ಆತು. ಕಾರಣ ಸತ್ಯಂ ಬ್ರೂಯಾತ್ ಹಿತಂ ಬ್ರೂಯಾತ್ ಅಂತ ಒಂದು ಮಾತು ಎಷ್ಟು ಸತ್ಯದಪ್ಪ ಅಂತ ಅನ್ನಿಸ್ತು. ಅವಳಿಗೆ ಅಪತ್ಯವಾಗುವಂಥದ್ದನ್ನು ಹೇಳಿಲ್ಲ, ಪಥ್ಯವಾಗುವಂಥದ್ದನ್ನೇ ಹೇಳಿದೆ. ಅದು ಹಿಡಿಸ್ತಕ್ಕಿಗೆ ಅದರಿಂದ ಪಾಲನೆ ಮಾಡಿದ ಶ್ರದ್ಧಾ ಇಟ್ಟು ಮುಂದಾಗಿದ್ದು ಪವಾಡ ಸದೃಶ್ಯ. ಆ್ಯಕ್ಚುಲಿ ರಾಕ್ಷಸಿ, ದೆವ್ವ, ಪಿಶಾಚಿ, ಸತ್ತು ಹೋಗಬೇಕು, ಶಟದು ಹೋಗಬೇಕು, ಎಲ್ಲ ಮಾತುಗಳು ಬಂದಾದವು, ಅವಳ ಯೋಚನೆಗಳು ಬಂದಾದವು. ಆಗಿದ್ದೇ ಬೇರೆ. ಪ್ರೀತಿ 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 ಬಿಟ್ಟು ಅಲ್ಲೇನಿಲ್ಲ, ಅಷ್ಟು ಪ್ರೀತಿ ಅಲ್ಲಿತ್ತು. 3 ಮಂದಿ, ಗಂಡ, ಹೆಂಡತಿ, ಅವ್ವ, ಮಗನು ಕೂಡ, ಸಸಿ ಕೂಡ ಆಕೆ ಚಂದಿದ್ರು. ಈಕೆ ಸಸಿನೂ ಅತ್ತಿ ಕೂಡ ಚಂದಿದ್ರು. ಏನು ಬೇಕಾಗ್ಯದು? ಆಕೆ ಏನು ಬಯಸ್ಕೊಂಡಿದ್ರು ಆಕೆ ಸಿಕ್ಕಿತ್ತು. ನನ್ನ ಒಂದು ಹೇಳಿಕೆ ಮ್ಯಾಗ, ಆ ಸುಳ್ಳೋ ಸತ್ಯವೋ ಗೊತ್ತಿಲ್ಲ, ಆ ಒಂದು ಹೇಳಿಕೆ ಮ್ಯಾಗ ಸಂಬಂಧ ಸುಧಾರಣೆ ಆಗಿತ್ತು. ಅವ್ರು ಖುಷಿಯಾಗಿದ್ದರು. ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು? ಇದೊಂದು ಸುಮ್ಮನೆ ಹೀಗೆ ಸುಮಾರು ಇದು 7-8 ವರ್ಷಗಳ ಹಿಂದೆ ಆದಂಥ ಒಂದು ಘಟನೆ ಈ ನೆನಪಿಗೆ ಬಂತು. ಇದನ್ನು ನಿಮ್ಮ ಮುಂದೆ ನಾನು ತೋಡ್ಕೊಳ್ತಾ ಇದ್ದೀನಿ. ಶ್ರೀ ಗುರುದೇವ್.